ನಿನಗಾಗಿ ಭಾಗ 20. ತನ್ನ ದೇಹದ ಮೇಲೆ ಅವನು ಕಚ್ಚಿದ ಗುರುತುಗಳನ್ನು ನೋಡಿ ದಮಯಂತಿಗೆ ಶಾಕ್ ಆಗುತ್ತದೆ. ಪುನಃ ಸಂಪೂರ್ಣವಾಗಿ ತನ್ನ ದೇಹವನ್ನು ಅಲ್ಲೇ ಇದ್ದ ಕನ್ನಡಿಯ ಮುಂದೆ ನೋಡುತ್ತಾಳೆ. ಆದರೆ ದೇಹದ ಯಾವ ಭಾಗದಲ್ಲೂ ಕಚ್ಚಿದ ಗಿಂಡಿದ ಗಾಯದ ಕಲೆಗಳಿಲ್ಲ. ಸ್ವಲ್ಪ ಸಮಾಧಾನವಾಗುತ್ತದೆ. ಕೇವಲ ಕತ್ತಿನ ಹತ್ತಿರ ಮಾತ್ರ ಇರುವುದು. ಅವನು ಕಚ್ಚದೆ ಏನೂ ಮಾಡುವುದಿಲ್ಲ, ಅಂದರೆ ನನ್ನ ಜೊತೆ ಏನೂ ನಡೆದಿಲ್ಲ. ಆದರೆ ಆ ಮೆತ್ತನೆಯ ಆ ಸುಖದ ಅನುಭವ ಏನದು ತಿಳಿಯುತ್ತಿಲ್ಲ. ಪ್ರತಿದಿನ ನನಗೆ ಇದೇ ರೀತಿ ಆಗುತ್ತಿದೆ ಅಂತ ತನಗೆ ತಾನೇ ಅಂದುಕೊಳ್ಳುತ್ತಾಳೆ. ತುಂಬ ಹೊಟ್ಟೆ ಹಸಿವಾಗುತ್ತಿರುತ್ತದೆ. ಮೊದಲು ಸ್ನಾನ ಮಾಡಿ ಏನಾದರೂ ತಿನ್ನಬೇಕು. ಇಲ್ಲಿ ವಿಕ್ರಮ್ಗೆ ಕೋಪ, ಬೇಸರ ಎಲ್ಲ ಒಟ್ಟಿಗೆ ಬರುತ್ತದೆ. ನನ್ನ ತಂಗಿಯ ಬದುಕನ್ನು ಹಾಳು ಮಾಡಿದವಳನ್ನು ನಾನು ಪ್ರೀತಿಸುತ್ತಿದ್ದೇನೆ ಅಂತ ಕೋಪ ಮಾಡಿಕೊಳ್ಳುತ್ತಾನೆ. ನಾನು ದಾರಿ ತಪ್ಪಿದ್ದೇನೆ. ಅವಳಿಗೂ ನನಗೂ ಹೊಂದಾಣಿಕೆ ಆಗುವುದಿಲ್ಲ. ಅವಳು ಮಾಡಿದ ತಪ್ಪಿಂದ ನನ್ನ ತಾಯಿ ದುಃಖದಲ್ಲಿ ಇದ್ದಾಳೆ. ಒಂದು ಸಂಸಾರ ಹಾಳಾಗಿ ಹೋಯಿತು. ಅವಳಿಗೆ ನಾನು ಮೊದಲು ಮಾಡಿದ್ದೇ ಸರಿ. ನೋವು ಕೊಡಬೇಕು, ಕಷ್ಟ ಕೊಡಬೇಕು. ಆಗ ನನ್ನ ತಂಗಿ ಪಡುತ್ತಿರುವ ಕಷ್ಟಗಳಿಗೆ ಒಂದು ಬೆಲೆ ಸಿಗುತ್ತದೆ. ವಿಕ್ಕಿಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಇಬ್ಬರಿಗೂ ಮಾರಿ ಹಬ್ಬ ಮಾಡುತ್ತೇನೆ. ನನ್ನ ಬದುಕನ್ನು ಹಾಳು ಮಾಡಿದವರು ಅವರು. ನನ್ನ ಕಾನ್ಸಂಟ್ರೇಷನ್ ಸಂಪೂರ್ಣವಾಗಿ ಈಗ ನನ್ನ ತಂಗಿಯ ಮೇಲೆ ಇದೆ. ನನ್ನ ಬಿಸ್ನೆಸ್ ಲೈಫ್ ಹಾಳಾಗುತ್ತಿದೆ. ಸಡನ್ನಾಗಿ ಶಾಂತಿ ಎದುರಿಗೆ ಸಿಕ್ಕಿದಳು. ದಮಯಂತಿಯನ್ನು ಕೇಳಿದ. ಅವರಿಗೆ ಈಗ ತಾನೇ ತಿಂಡಿ ತಿನ್ನಿಸಿದೆ ಅಂತ ಹೇಳಿದಳು. ಆ ಕಡೆ ಈ ಕಡೆ ನೋಡಿ, ಅಪ್ಪ ಅವರೇ, ನಾನು ಹೇಳುತ್ತೇನೆ ಅಂತ ಬೇಸರ ಮಾಡಿಕೊಳ್ಳಬೇಡಿ. ನಾನು ನಿಮ್ಮ ಒಳ್ಳೆಯದಕ್ಕೆ ಹೇಳುವುದು. ನೀವು ಚಿಕ್ಕವರು ಆಗ ನಾನು ನಿಮ್ಮ ಮನೆಗೆ ಬಂದಿದ್ದು. ಆಗಿನಿಂದ ನಿಮಗೆ ಊಟ ಮಾಡಿಸಿದ್ದೇನೆ, ನಿಮ್ಮನ್ನು ಸ್ನಾನ ಮಾಡಿಸಿದ್ದೇನೆ. ಹೆಚ್ಚು ಕಡಿಮೆ ನಿಮ್ಮ ತಾಯಿಯ ಸಮ ಅಂತ ಅಂದುಕೊಳ್ಳಿ. ಆ ಸಲಿಗೆ ಮೇಲೆ ಒಂದೇ ಒಂದು ಮಾತನ್ನು ಹೇಳಿದರೆ ನೀವು ಬೇಸರ ಮಾಡಿಕೊಳ್ಳಬಾರದು ಪ್ಲೀಸ್ ಅಂತ ಕೇಳುತ್ತಾಳೆ. ಅದಕ್ಕೆ ಇಷ್ಟು ಪೀಠಿಕೆ ಏಕೆ ಹಾಕುತ್ತಿದ್ದೀರಾ? ಅಮ್ಮ ಕೆಲಸದ ಮೇಲೆ ಹೊರಗೆ ಹೋದರೆ ನೀವೇ ನನ್ನನ್ನು ಬೆಳಗ್ಗೆಯಿಂದ ಸಂಜೆಯವರೆಗೂ ನೋಡಿಕೊಳ್ಳುತ್ತಾ ಇದ್ದಿದ್ದು. ಸ್ಕೂಲಿಂದ ಬಂದ ತಕ್ಷಣ ತಿನ್ನಲು ಕೊಡುತ್ತಿದ್ದೀರಿ. ಲಂಚ್ ಬಾಕ್ಸ್ಗೆ ನನಗೆ ಬೇಕಾದ ಅಡುಗೆಯನ್ನು ಮಾತ್ರ ಮಾಡುತ್ತಿದ್ದೀರಿ. ನನಗೆ ಇಷ್ಟವಾಗಿದ್ದನ್ನು. ಅಮ್ಮ 2 ಚಪಾತಿ ಹಾಕು ಅಂದರೆ ನೀವು 3 ಚಪಾತಿ ಹಾಕಿ ಮೇಲೆ ಗಟ್ಟಿಯಾದ ಬೆಣ್ಣೆ ಇಡುತ್ತಿದ್ದೀರಿ. ಅಮ್ಮ ತುಂಬ ಡಿಸಿಪ್ಲಿನ್ ಊಟದ ವಿಷಯದಲ್ಲಿ. ಆದರೆ ನೀವು ನನಗೆ ಇಷ್ಟ ಇರುವ ಜಂಕ್ ಫುಡ್ಡನ್ನು ಕೂಡ ಲಂಚ್ ಬಾಕ್ಸಲ್ಲಿ ಹಾಕಿ ಕಳಿಸುತ್ತಿದ್ದೀರಿ. ಅಮ್ಮನಿಗೆ ತಿಳಿಯದಂತೆ, ಕೇವಲ ನಾನು ಖುಷಿಯಾಗಿರಲಿ ಅಂತ. ಟೆಸ್ಟ್ಗಳಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ಮನೆಯಲ್ಲಿ ಎಲ್ಲರೂ ಬೈಯುತ್ತಿದ್ದರು. ಆದರೆ ನೀವು ನಿಮ್ಮ ಸೆರಗಿನಲ್ಲಿ ನನ್ನನ್ನು ಮುಚ್ಚಿಕೊಂಡು ಕರೆದುಕೊಂಡು ಹೋಗಿ ಸಮಾಧಾನ ಮಾಡುತ್ತಿದ್ದಿರಿ. ಈ ಪರೀಕ್ಷೆ ಮಾತ್ರ ಅಲ್ಲ, ಬದುಕಿನ ಪರೀಕ್ಷೆ ಇದೆ. ಅದನ್ನು ಎದುರಿಸಬೇಕು. ನೀನು ನನ್ನ ಕೈತುತ್ತು ತಿಂದ ಮಗ ಅನ್ನುವ ಸ್ಫೂರ್ತಿ ಬರುವ ಮಾತುಗಳನ್ನು ಹೇಳುತ್ತಿದ್ದಿರಿ. ಫೇಲ್ ಆದವರು ಪುನಃ ಎಲ್ಲವನ್ನು ಪಾಸ್ ಮಾಡಿಕೊಂಡು ನಂತರ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವುದನ್ನು ಕೂಡ ನೀವು ಉದಾಹರಣೆಯಾಗಿ ತೋರಿಸಿದ್ದೀರಿ. ನೀವು ಇಲ್ಲದೇ ಇದ್ದರೆ ನಾನು ಡಿಪ್ರೆಷನ್ಗೆ ಹೊರಟು ಹೋಗುತ್ತಿದ್ದೆ. ಏಕೆಂದರೆ ಈ ಮನೆಯಲ್ಲಿ ಎಲ್ಲರೂ ಇದ್ದು ಯಾರೂ ಇಲ್ಲ. ನನಗಾಗಿ ನೀವು ಮಾತ್ರ ಇರುವುದು. ತುಂಬ ಎಮೋಷ್ನಲ್ ಆಗಿ ಈ ಮಾತುಗಳನ್ನು ಹೇಳಿದಾಗ ಶಾಂತಿಯೂ ಕೂಡ ಸ್ವಲ್ಪ ಮೆತ್ತಗಾದಳು. ಅವಳಿಗೂ ಕೂಡ ಹಳೆಯ ದಿನಗಳು ನೆನಪಾದವು. ಎಲ್ಲ ಮಕ್ಕಳು ಒಂದು ರೀತಿ ಆದರೆ ವಿಕ್ರಮ್ ಒಂದು ರೀತಿ. ಯಾವಾಗಲೂ ಒಂಟಿಯಾಗಿ ಇರುತ್ತಿದ್ದ. ಆದರೆ ಶಾಂತಿಯಿಂದ ಅವನು ಸ್ವಲ್ಪ ಜನಗಳ ಜೊತೆ ಬೆರೆಯುವುದನ್ನು ಕಲಿತ. ಈಗಲೂ ಕೂಡ ಅವನನ್ನು ಯಾರಾದರೂ ಮಾತನಾಡಿಸಿಲ್ಲ ಅಂದರೆ ಒಂದು ರೂಮಿನಲ್ಲಿ ಇದ್ದು ಬಿಡುತ್ತಾನೆ. ಅವನಾಯಿತು, ಅವನ ಕೆಲಸವಾಯಿತು. ರಾತ್ರಿ 12 ಗಂಟೆಗೆ ನೆನಪಾಗುವುದು ಅವನಿಗೆ ನಾನು ಊಟ ಮಾಡಿಲ್ಲ ಅಂತ. ಆ ಸಮಯದಲ್ಲಿ ಎಲ್ಲರೂ ಮಲಗಿರುತ್ತಾರೆ. ಎಷ್ಟೋ ದಿನಗಳು ಕೇವಲ ಬಿಸ್ಕೆಟ್ ತಿಂದುಕೊಂಡು ಮಗು ಮಲಗಿದೆ.
ಆ ಹೊತ್ತಿನಲ್ಲಿ ಅನ್ನ ತಿನ್ನಬಾರದು ಅಂತ ನಾನು ಹಣ್ಣುಗಳನ್ನೆಲ್ಲ ಹಚ್ಚಿ ಸಲಾಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದೆ. ಆಗ ಅವನು ಕಣ್ಣೀರು ಹಾಕುತ್ತಿದ್ದ. ನನ್ನ ತಾಯಿಗೆ ಇಲ್ಲದೇ ಇರುವುದು ನಿನಗೆ ಇದೆ. ಅಮ್ಮನನ್ನು ಎಷ್ಟು ಚಂದ ನೋಡಿಕೊಂಡರೂ ಅವಳು ನನ್ನ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸುವುದಿಲ್ಲ. ಆದರೆ ನೀವು ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದ. ನನಗೆ ಇರುವುದು 2 ಹೆಣ್ಣು ಮಕ್ಕಳು. ಇವನು ನನ್ನ ಮಗ. ನನ್ನ ಮಕ್ಕಳನ್ನು ಇವನೇ ಓದಿಸುತ್ತಿದ್ದಾನೆ. ಮುಂದೆ ಇವನೇ ಮದುವೆ ಮಾಡುತ್ತಾನಂತೆ. ನನ್ನ ಗಂಡನಿಗೆ ಹುಷಾರಿಲ್ಲ. ಅವನ ಖರ್ಚು, ನಮ್ಮ ಸಂಸಾರದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಾನೆ. ಇವನಿಗೆ ನಾನು ಚಿರಋಣಿ. ಇಷ್ಟಾದರೂ ನಾನು ಮಾಡಬಾರದ? ಅವನ ಕೈಯನ್ನು ಹಿಡಿದುಕೊಂಡು, ನನ್ನ ಸೌಭಾಗ್ಯ ನಿನ್ನ ಸೇವೆ ಮಾಡುವುದು. ಅಷ್ಟೊಂದು ಯಾಕೆ? ಹೇಳಬೇಡ ನೀನು. ನಾನು ಅತ್ತು ಬಿಡುತ್ತೇನೆ. ಹಳೆಯದನ್ನು ನೆನೆಸಿಕೊಂಡು ಈಗ ಏನಿದೆ ಅಷ್ಟು ಮಾತ್ರ ಯೋಚಿಸು. ಹೊಸದು, ಅಮ್ಮನದು, ತಂಗಿಯದು, ಅಪ್ಪನದು, ಅಣ್ಣನದು, ಈ ವಿಷಯಗಳು ಏಕೆ? ಒಂದು ಬಾರಿ ದಮಯಂತಿಯನ್ನು ನೋಡು. ಅವಳು ಹೇಗಿದ್ದಾಳೆ? ಈಗ ತಾನೇ ಅರಳಿರುವ ಗುಲಾಬಿ ಹೂವಿನ ರೀತಿ ಇದ್ದಾಳೆ. ತಂದೆ ತಾಯಿ ಇಲ್ಲದ ಮಗು. ಚಿಕ್ಕಮ್ಮನ ಜೊತೆ ಬೆಳೆದಿರುವುದು. ಬದುಕಿನುದ್ದಕ್ಕೂ ನೋವು, ಅವಮಾನ, ಕಷ್ಟಗಳನ್ನು ಅನುಭವಿಸಿರುತ್ತಾಳೆ. ಅವಳಿಗೆ ನೆಮ್ಮದಿ ಅನ್ನುವುದೇ ಇಲ್ಲ. ಚೆನ್ನಾಗಿ ನೋಡಿಕೊ, ಆಗ ನಿನಗೆ ಒಳ್ಳೆಯದು ಆಗುತ್ತದೆ. ನಿನ್ನ ಕೆಲಸದಲ್ಲೂ ಅಭಿವೃದ್ಧಿ ಆಗುತ್ತದೆ. ನನಗೆ ಇನ್ನೂ ಬಿಡಿಸಿ ಹೇಳಲು ಇಷ್ಟವಿಲ್ಲ. ನಿಮ್ಮಿಷ್ಟ ಅಪ್ಪ ಅವರೇ. ಬಡತನ ತುಂಬ ಕಷ್ಟ. ಅದರಲ್ಲೂ ತಂದೆ ತಾಯಿ ಇಲ್ಲದೆ ಬಡತನದಲ್ಲಿ ಬದುಕಿರುವ ಮಕ್ಕಳ ಬದುಕು ನರಕಕ್ಕಿಂತ ಕಠಿಣವಾಗಿರುತ್ತದೆ. ಕೊನೆ ಪಕ್ಷ ನೀವಾದರೂ ಆ ಮಗುವಿಗೆ ಸುಖ ಕೊಡಿ. ಅವಳು ಸುಖವಾಗಿದ್ದರೆ, ಅವಳು ನಗುನಗುತ್ತಾ ಇದ್ದರೆ ನೀವು ಕೂಡ ನಗುನಗುತ್ತಾ ಇರುತ್ತೀರ. ನನಗೆ ನಿಮ್ಮ ಖುಷಿ ಬೇಕು. ದಮಯಂತಿಯ ಸಂತೋಷಕ್ಕಿಂತ ಜಾಸ್ತಿ. ಶಾಂತಿ ಈ ಮಾತುಗಳನ್ನು ಹೇಳುತ್ತಾ ಕಣ್ಣಿನಲ್ಲಿ ನೀರು ಹಾಕಿಕೊಂಡಳು. ವಿಕ್ರಮ್ಗೆ ಏನೂ ಮಾತನಾಡಲು ಸಾಧ್ಯವಾಗಿಲ್ಲ. ಮೌನವಾದ. ಅಮ್ಮ ನೋಡಿದರೆ ಅವಳಿಗೆ ನೋವು ಮಾಡು, ಕಷ್ಟ ಕೊಡು. ನಿನ್ನ ತಂಗಿಯ ಬದುಕು ಹಾಳಾಗಲು ಅವಳೇ ಕಾರಣ ಅಂತ ಹೇಳುತ್ತಾಳೆ. ಶಾಂತಿ ಅಮ್ಮ ನೋಡಿದರೆ, ಇಲ್ಲ, ಅವಳು ಖುಷಿಯಾಗಿದ್ದರೆ ನೀನು ಖುಷಿಯಾಗಿ ಇರುತ್ತೀಯ, ಅವಳು ತೀರಾ ಅಮಾಯಕಳು ಅನ್ನುವ ರೀತಿ ಮಾತನಾಡುತ್ತಾರೆ. ಯಾರ ಮಾತು ಕೇಳಲಿ? ತಲೆ ಸಿಡಿಯುತ್ತಿದೆ. ಈ ಧರ್ಮ ಸಂಕಟ ನನಗೆ ಏಕೆ ಅಂತ ನೋವಾಗುತ್ತಿದೆ. ಇದರಿಂದ ಪಾರಾಗುವುದು ಹೇಗೆ ತಿಳಿಯುತ್ತಿಲ್ಲ. ಯಾರನ್ನು ಆರಿಸಿಕೊಳ್ಳಲಿ? ಹೆಂಡತಿಯ, ಅಮ್ಮನ, ಅಥವಾ ತಂಗಿಯ? ತಂಗಿ ನನ್ನ ಬದುಕಿನ ಸರ್ವಸ್ವ. ನನ್ನ ಪ್ರತಿ ಉಸಿರಿನಲ್ಲಿ ಅವಳು ಇರುತ್ತಾಳೆ. ಹೆಂಡತಿ ಅಂತ ಅಂದ ತಕ್ಷಣ ಅವನ ಕಣ್ಣುಗಳಲ್ಲಿ ಮಿಂಚು ಬಂತು. ಗಂಟಲು ಒಣಗಿದ್ದು ಮುಖದಲ್ಲಿ ನಗು ಬಂತು. ಮನಸ್ಸಿಗೆ ಏನೋ ಒಂದು ರೀತಿ ತಂಪಾದ ತಂಗಾಳಿ ಬೀಸಿದ ಅನುಭವ ಆಯಿತು. ಇದೇ ಮೊದಲ ಬಾರಿ ದಮಯಂತಿಯನ್ನು ನೆನೆಸಿಕೊಂಡ ಮೇಲೆ ಅವನಿಗೆ ಈ ರೀತಿ ಆಗುತ್ತಿರುವುದು. ಇವೆಲ್ಲವನ್ನು ನೆನೆಸಿಕೊಂಡು ಅವನು ತನಗೆ ತಾನೇ ಖುಷಿಪಡುತ್ತಿದ್ದ. ಹೌದು, ನನಗೆ ಇಬ್ಬರೂ ಬೇಕು. ತಂಗಿಯೂ ಬೇಕು, ಹೆಂಡತಿಯೂ ಬೇಕು. ಒಬ್ಬರಿಲ್ಲವಾದರೂ ನನ್ನ ಬದುಕು ಅತಂತ್ರ ಆಗಿಬಿಡುತ್ತದೆ. ಪ್ರತಿಯೊಬ್ಬ ಗಂಡಸಿಗೂ ಹೆಂಡತಿ ಇರಬೇಕು. ಒಂದು ವಯಸ್ಸಾದ ಮೇಲೆ ಅಂತ ಹೇಳುತ್ತಾರೆ. ಆದರೆ ನನ್ನ ಬದುಕಿನ ಅಸ್ತಿತ್ವ ಇವರಿಬ್ಬರೂ ಕೂಡ. ಅವನಿಗೆ ಈಗ ತಾನು ಏನು ಮಾಡಬೇಕು ಅಂತ ತಿಳಿಯಿತು. ಆದರೂ ಕೂಡ ತುಂಬ ಪ್ರಶ್ನೆಗಳಿಗೆ ಉತ್ತರ ಬೇಕು. ದಮಯಂತಿ ಅದಕ್ಕೆಲ್ಲ ಉತ್ತರಿಸಬೇಕು. ಅವಳನ್ನು ಸುಮ್ಮನೆ ಅಂತೂ ಬಿಡುವುದಿಲ್ಲ. ಇವೆಲ್ಲ ಕ್ಲಿಯರ್ ಆಗಲೇಬೇಕು. ಇಷ್ಟು ದಿನ ಸಾಕು ಆಡಿದ್ದು ಕಣ್ಣ ಮುಚ್ಚಾಲೆ ಅಂತ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡು ರೂಮಿನ ಕಡೆ ನಡೆದ. ರೂಮಿನ ಬಾಗಿಲು ತೆಗೆದಿತ್ತು. ಹಾಸಿಗೆ ಮೇಲೆ ಯಾರೂ ಇರಲಿಲ್ಲ. ತುಂಬ ನೀಟಾಗಿ ರೆಡಿ ಮಾಡಿಟ್ಟಿದ್ದರು ಹಾಸಿಗೆಯನ್ನು. ದಮಯಂತಿ ಸ್ನಾನಕ್ಕೆ ಹೋಗಿರಬಹುದು ಅಂತ ಅಂದುಕೊಂಡ. ನೀರಿನ ಆ ಶಬ್ದ ಕೇಳಿಸುತ್ತಿತ್ತು ಬಾತ್ರೂಮಿನಿಂದ. ಆಗ ಅವನು
ಮನಸ್ಸಿನಲ್ಲೇ ಕಲ್ಪನೆ ಮಾಡಿಕೊಳ್ಳುತ್ತಿದ್ದ ಅವಳು ಬಾತ್ರೂಮ್ನಲ್ಲಿ ಏನು ಮಾಡುತ್ತಿರಬಹುದು ಅಂತ. ಕುತೂಹಲ ಹೆಚ್ಚಾಯಿತು. ಅಷ್ಟಕ್ಕೆ ಅವನ ದೇಹದಲ್ಲಿ ಒಂದು ಮಿಂಚು ಓಡಾಡಿದಂತೆ ಆಯಿತು. ಅವಳು ಸ್ನಾನ ಮಾಡುತ್ತಿದ್ದಾಳೆ ಅನ್ನುವುದನ್ನು ನೆನಪಿಸಿಕೊಂಡು. ಇಷ್ಟೊಂದು ಅವಳಿಗೆ ಅವನು ಅಡಿಕ್ಟ್ ಆಗಿದ್ದಾನೆ. ಅವನಿಗೆ ತಿಳಿಯದೆ ಪುಟ್ಟ ಮಗುವಿನ ಹಾಗೆ ಅವಳ ಮಡಿಲಲ್ಲಿ ಮಲಗುವ ರೀತಿ. ಅವನು ತನ್ನ ಕೆಲಸವನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಪದೇ ಪದೇ ಅವಳ ಬಾತ್ರೂಮ್ ಕಡೆ ನೋಡುತ್ತಾನೆ. ಒಮ್ಮೆ ಹೋಗಿ ನೋಡೋಣ, ಬೆನ್ನು ಉಜ್ಜಿಕೊಡಬೇಕೇನೋ ಅವಳಿಗೆ ಅಂತ ಯೋಚಿಸಿದ. ಪುನಃ ಅವಳು ಕೋಪಗೊಂಡರೆ, ಜಗಳವಾದರೆ ಇನ್ನು ಸಮಾಧಾನವಾಗಲು ತುಂಬ ಸಮಯ ಬೇಕಾಗುತ್ತದೆ. ಪ್ರತಿ ಬಾರಿ ನಾನೇ ಎಲ್ಲ ಹಾಳು ಮಾಡುತ್ತೇನೆ. ಕೊನೆ ಪಕ್ಷ ಕಿಟಕಿಯಿಂದ ಆದರೂ ನೋಡಬೇಕು ಅಂತ ಕಿಟಕಿಯವರೆಗೆ ಹೋದ. ಆದರೆ ಅವನ ಮನಸ್ಸು ತಡೆಯಿತು. ಬೇರೆ ಗಂಡಸರು ಕದ್ದು ಇನ್ನೊಂದು ಹೆಂಗಸನ್ನು ನೋಡುವ ರೀತಿ ನಿನ್ನ ಹೆಂಡತಿಯನ್ನು ನೀನೇ ಕದ್ದು ನೋಡಬೇಕಾ? ಅವಳನ್ನು, ಅವಳ ಮನಸ್ಸನ್ನು ಸಂಪೂರ್ಣವಾಗಿ ನಿನ್ನವಳನ್ನಾಗಿ ಮಾಡಿಕೊ. ಅದು ನಿಜವಾದ ಗಂಡಸ್ತನ. ಈ ರೀತಿ ಕದ್ದು ಮುಚ್ಚಿ ನೋಡುವುದಲ್ಲ. ವಿಕ್ರಮ್, ನೀನು ಹುಲಿಯ ರೀತಿ ಇರಬೇಕು ಅಂತ ಅವನ ಮನಸ್ಸು ಅವನಿಗೆ ಬುದ್ಧಿ ಹೇಳಿತ್ತು. ಅದು ಸರಿ ಕೂಡ. ವಿಕ್ರಮ್ ಯಾರಿಗೂ ಹೆದರುವವನಲ್ಲ, ಯಾರಿಗೂ ತಗ್ಗುವವನಲ್ಲ. ಯಾವಾಗಲೂ ತನಗೆ ಏನು ಇಷ್ಟ ಬರುತ್ತದೆ ಅದನ್ನೇ ಮಾಡುವುದು. ಈಗಲೂ ಕೂಡ ಅಷ್ಟೆ. ಸ್ವಲ್ಪ ಹೊತ್ತಿಗೆ ಅವಳು ಹೊರಗೆ ಬಂದಳು. ವೈಟ್ ಕಲರ್ ದಪ್ಪನೆಯ ಟವಲನ್ನು ಸುತ್ತಿಕೊಂಡಿದ್ದಳು. ಕೂದಲನ್ನು ಕೂಡ ಇನ್ನೊಂದು ತೆಳುವಾದ ಟವಲ್ನಲ್ಲಿ ಸುತ್ತಿದ್ದಳು. ಆದರೂ ಕೂದಲಿನಿಂದ ಹನಿ ಹನಿ ನೀರು ಬರುತ್ತಿತ್ತು. ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದ್ದರಿಂದ ಅವಳ ಮುಖ ಕೆಂಪಾಗಿದೆ. ಈಗ ಸ್ನಾನ ಮಾಡಿ ಬಂದಿದ್ದಾಳೆ. ಯಾವುದೇ ಮೇಕಪ್ ಇಲ್ಲ. ಆದರೂ ಕೂಡ ಎಷ್ಟು ಮುದ್ದಾಗಿದ್ದಾಳೆ. ದೇವರು ಇವಳನ್ನು ತುಂಬ ಸಮಯ ಇರಬೇಕಾದಾಗ ಸೃಷ್ಟಿ ಮಾಡಿರಬೇಕು. ಅದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ, ಮೈ ಮಾಟ ಎಲ್ಲವೂ ಅಚ್ಚುಕಟ್ಟಾಗಿದೆ. ಅವಳು ತುಂಬ ಪ್ಯಾನಿಕ್ ಆದಳು. ಇವನನ್ನು ನೋಡಿ, ನಾನು ಕೇವಲ ಟವಲ್ ಸುತ್ತುಕೊಂಡು ಬಂದಿದ್ದೇನೆ ಅಂತ. ಡ್ರೆಸ್ಸಿಂಗ್ ರೂಮ್ಗೆ ಹೋಗಲು ಆತುರ ಮಾಡುತ್ತಿದ್ದಳು. ಆದರೆ ಅವನು ಅವಳ ಕೈಯನ್ನು ಹಿಡಿದುಕೊಂಡು ಹಿಂದೆಯಿಂದ ಅವಳನ್ನು ತಬ್ಬಿಕೊಂಡ. ಅವಳ ಬೆನ್ನಿಗೆ, ಕತ್ತಿಗೆ ಮುತ್ತನ್ನು ಕೊಡುತ್ತಿದ್ದ. ಅವಳ ಎದೆ ಬಡಿತ ಜಾಸ್ತಿ ಆಯಿತು. ಕೂದಲಿಗೆ ಕಟ್ಟಿದ್ದ ಟವಲ್ ಕೆಳಗೆ ಬಿತ್ತು. ಅವಳ ಕೂದಲಿನಲ್ಲಿ ಇದ್ದ ತೇವದ ಹನಿಗಳು ಇವನ ದೇಹಕ್ಕೆ ಬೀಳುತ್ತಿತ್ತು. ಆದ್ದರಿಂದ ಅವನಲ್ಲಿ ಇರುವ ಹುಮ್ಮಸ್ಸು ಇನ್ನೂ ಜಾಸ್ತಿ ಆಗುತ್ತಿದೆ. ಅವಳು ನನ್ನನ್ನು ಬಿಡಿ ಪ್ಲೀಸ್, ಏನೂ ಮಾಡಬೇಡಿ ಅಂತ ಪದೇ ಪದೇ ಅಂಗಲಾಚಿ ಕೇಳಿಕೊಳ್ಳುತ್ತಿದ್ದಾಳೆ. ಆದರೆ ಅವನು ಸ್ವಲ್ಪ ಹೊತ್ತು ಬಿಟ್ಟು ಬಿಡುತ್ತೇನೆ ಪ್ಲೀಸ್ ಅಂತ ಅವನು ಕೂಡ ರಿಕ್ವೆಸ್ಟ್ ಟೋನಲ್ಲಿ ಕೇಳುತ್ತಿದ್ದಾನೆ. ಮೊದಲ ಬಾರಿ ಅವನು ಪ್ಲೀಸ್ ಅಂತ ಕೇಳಿದ್ದು. ಅವನು ತನ್ನನ್ನು ತಾನು ಮೈಮರೆತು ಅವಳ ಬೆನ್ನಿಗೆ, ಕತ್ತಿಗೆ ಅಂಟುಕೊಂಡು ಮುತ್ತುಗಳನ್ನು ಕೊಡುತ್ತಿದ್ದಾನೆ. ಮೊದಲು ಇವಳಿಗೆ ಕಷ್ಟವಾದರೂ ಈಗ ಅವನ ಮೃದುವಾದ ಪ್ರೀತಿಯ ಆಲಿಂಗನ ಇಷ್ಟ ಆಗಲು ಶುರುವಾಗಿದೆ. ಅವಳಿಗೆ ತಿಳಿಯದೆ ಅವಳು ಕೂಡ ಸುಮ್ಮನಾದಳು. ಏನೂ ಮಾತನಾಡಲಿಲ್ಲ, ಅಥವಾ ಏನು ಮಾತನಾಡಲು ಅವಳಿಗೆ ಗೊತ್ತಾಗಲಿಲ್ಲವೇನೋ. ಆ ಸಮಯಕ್ಕೆ ಅವನು ಅಷ್ಟು ಪೊಲೈಟಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಕ್ಕೆ. ಮೊದಲು 2 ದಿನ ಅಷ್ಟು ಕಷ್ಟ ಕೊಟ್ಟ. ಈಗ ನೋಡಿದರೆ ಪ್ಲೀಸ್ ನಿನ್ನ ಬೆನ್ನಿಗೆ ಮುತ್ತು ಕೊಡುತ್ತೇನೆ ಅಂತ ಹೇಳುತ್ತಾನೆ. ನನ್ನ ಕೂದಲನ್ನು ಅವನ ಕೈಯಿಂದ ಮುಂದೆ ತಳ್ಳಿದ. ಅವನು ನನಗೆ ಬೆನ್ನಿನ ಮೇಲೆ ಗೀಚಿರುತ್ತಾನೆ. ಆ ಗಾಯಗಳಿಗೆ ನಿರಂತರವಾಗಿ ಮುತ್ತು ಕೊಡುತ್ತಿದ್ದಾನೆ. ಸಂಪೂರ್ಣವಾಗಿ ಅವನನ್ನು ಅವನು ಮೈಮರೆತಿದ್ದಾನೆ. ಮೊದಲು ಇವಳು ಸೈಲೆಂಟ್ ಆದರೂ ನಂತರ ತಾನು ಯಾರು, ತಾನು ಏಕೆ ಇಲ್ಲಿ ಇದ್ದೇನೆ, ಎಷ್ಟು ದಿನದ ಅತಿಥಿ ಇಲ್ಲಿ ನಾನು ಅನ್ನೋದನ್ನು ನೆನಪು ಮಾಡಿಕೊಂಡು ಈಗ ಇವನಿಂದ ನಾನು ದೂರ ಹೋಗಬೇಕು ಅಂತ ಪ್ರಶ್ನಿಸುತ್ತಿದ್ದಾಳೆ. ಆದರೆ ಆಗುತ್ತಿಲ್ಲ.
ಅವನು ಅವಳನ್ನು ಹಿಂದೆಯಿಂದ ಗಟ್ಟಿಯಾಗಿ ತನ್ನ 2 ಕೈಗಳಿಂದ ಹಿಡಿದುಕೊಂಡಿದ್ದಾನೆ. ಅವನಿಗೆ ಮೊದಲೇ ಇನ್ಸೆಕ್ಯೂರಿಟಿ, ಅವಳು ತನ್ನನ್ನು ಬಿಟ್ಟು ಬಿಡುತ್ತಾಳೆ ಅಂತ. ಈ ರೀತಿಯ ಸಂದರ್ಭದಲ್ಲಿ ಅವಳನ್ನು ಆದಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತಾನೆ. ತನಗೆ ತಿಳಿಯದೆ ಅವಳ ದೇಹಕ್ಕೆ ಅವನು ಕೈ ಹಾಕಿದರೆ ಮುಗಿಯಿತು. ಅವಳನ್ನು ಬಿಡುತ್ತಿರಲಿಲ್ಲ ಬೇಗ. ಆದರೆ ಇವಳಿಗೆ ಧರ್ಮಸಂಕಟ. ಇವನ ಜೊತೆ ಚೆನ್ನಾಗಿರಲು ಸಾಧ್ಯವೇ ಇಲ್ಲ. ಇವನು ಮೊದಲು ಮಾಡಿದ್ದ ನೋವು, ನಂತರ ವಿಕ್ಕಿ ತೋರಿಸಿದ್ದ ನಿಷ್ಕಲ್ಮಶವಾದ ಪ್ರೇಮ ಅವಳು ಈ ಜನ್ಮದಲ್ಲಿ ಮರೆಯಲು ಸಾಧ್ಯವಿಲ್ಲ. ಪದೇ ಪದೇ ಮುಂದೆ ಹೋದರೂ ಕೂಡ ಅವನು ಅವಳ ಹಿಂದೆಯೇ ಬರುತ್ತಿದ್ದಾನೆ. ಇದು ಒಂದು ರೀತಿಯ ಫಜೀತಿ ಅಂತ ಅವನು ಅಂದುಕೊಂಡ. ನಾನು ಏನು ತಪ್ಪು ಮಾಡಿದೆ? ಇವನ ಕೈಗೆ ಸಿಕ್ಕಿ ಹಾಕಿಕೊಂಡೆ. ಸ್ನಾನ ಮಾಡಿಲ್ಲವಾದರೂ ಸರಿಯಿತ್ತು, ಹಾಗೆ ಮಲಗಿದ್ದರೆ ಚೆನ್ನಾಗಿರುತ್ತಿತ್ತು. ಹಾಗಾದರೆ ಹುಷಾರಿಲ್ಲ ಅಂತ ದೂರ ಇರುತ್ತಿದ್ದ. ನನಗೆ ಎಲ್ಲದರಲ್ಲೂ ಆತುರ. ಯಾವಾಗಲೂ ಅವನ ಕಣ್ಣಿಗೆ ಕಾಣಿಸಿಕೊಳ್ಳುತ್ತೇನೆ. ಅವನು ನನ್ನನ್ನು ಬಿಡುವುದಿಲ್ಲ. ಕೇವಲ ಕಾಮಕ್ಕೆ ಮದುವೆ ಆಗಿರುವ ರೀತಿ ಹಾಡುತ್ತಾನೆ. ಯಾವಾಗಲೂ ಅವನಿಗೆ ನನ್ನ ದೇಹ ಬೇಕು. ನನಗೆ ಎಚ್ಚರವಿದ್ದರೂ ಎಚ್ಚರವಿಲ್ಲವಾದರೂ ಅವಳ ಕೋಪ ಹೆಚ್ಚಾಯಿತು. ಗಟ್ಟಿಯಾಗಿ ಅವನನ್ನು ತಳ್ಳಿದಳು. ಅವನು ಸೋಫಾದ ಮೇಲೆ ಬಿದ್ದನು. ನಂತರ ಅವಳು ಡ್ರೆಸ್ಸಿಂಗ್ ರೂಮ್ಗೆ ಓಡಿ ಹೋಗಿ ಬಟ್ಟೆಗಳನ್ನು ಹಾಕಿಕೊಂಡು, ಅಲ್ಲಿ ಯಾವ ಬಟ್ಟೆ ಸಿಕ್ಕಿತೋ ಅದೇ ಬ್ಲ್ಯಾಕ್ ಕಲರ್ ಚೂಡಿದಾರ ಹಾಕಿಕೊಂಡಳು. ನಾನು ಎಷ್ಟು ಸುಂದರವಾಗಿದ್ದೇನೆ, ಈ ಬಣ್ಣ ಎಷ್ಟು ಚೆನ್ನಾಗಿದೆ ಅಂತ ಕನ್ನಡಿಯಲ್ಲಿ ನೋಡಿಕೊಂಡು ತನ್ನನ್ನು ತಾನು ಹೊಗಳಿಕೊಳ್ಳುತ್ತಿದ್ದಳು. ಅವನು ಹೊರಗೆ ಇರುತ್ತಾನೆ. ವಿಕ್ರಮ್ ಲ್ಯಾಪ್ಟಾಪಲ್ಲಿ ತುಂಬ ಸಮಯದಿಂದ ಕೆಲಸ ಮಾಡುತ್ತಿದ್ದಾನೆ. ಅವಳು ಹೊರಗೆ ಬರುತ್ತಾಳೆ ಅಂತ. ಆದರೆ ಅವನು ಹೊರಗೆ ಹೋಗುವವರೆಗೂ ನಾನು ಹೊರಗೆ ಹೋಗುವುದಿಲ್ಲ ಅಂತ ಪದೇ ಪದೇ ಅವನಿಂದ ಮುತ್ತುಗಳನ್ನು ತೆಗೆದುಕೊಳ್ಳಲು ನನ್ನಿಂದ ಅಂತೂ ಸಾಧ್ಯವಿಲ್ಲ. ನಾನೇನು ಅವನ ಹೆಂಡತಿಯ ಅಂತ ಅಂದಳು. ಸಡನ್ನಾಗಿ ಅವಳಿಗೆ ನೆನಪಾಯಿತು, ನಾನು ಅವನ ಹೆಂಡತಿ ಅಲ್ಲವೇ? ನಾನು ಅವನನ್ನು ಗಂಡ ಅಂತ ಒಪ್ಪಿಕೊಂಡಿಲ್ಲ. ಆದರೆ ಅವನು ನನಗೆ ತಾಳಿ ಕಟ್ಟಿದ್ದಾನೆ ಅನ್ನುವ ದರ್ಪ ತೋರಿಸುತ್ತಾನೆ. ನಮ್ಮ ವಠಾರದಲ್ಲಿ ಮೀನಾ ಆಂಟಿ ಇದ್ದಳು. ಅವಳ ಗಂಡ ಪ್ರತಿ ರಾತ್ರಿ ಬಂದು ಕುಡಿದು ಅವಳಿಗೆ ಹೊಡೆಯುತ್ತಿದ್ದ. ನಾವು ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೆವು. ಆದರೆ ಸ್ವಲ್ಪ ಹೊತ್ತಿಗೆ ಅವಳ ಗಂಡ ಬಂದು ಕರೆದುಕೊಂಡು ಹೋಗುತ್ತಿದ್ದ. ನಮಗೆ ಭಯ ಅವನ ಜೊತೆ ಕಳಿಸಲು. ಅವನು ಕುಡಿದಿದ್ದಾನೆ, ಚೆನ್ನಾಗಿ ಹೊಡೆಯುತ್ತಾನೆ, ಅವಳಿಗೆ ಕಷ್ಟ ಕೊಡುತ್ತಾನೆ. ಇನ್ನು ಅವಳು 3 ಮಕ್ಕಳನ್ನು ಇಟ್ಟುಕೊಂಡಿದ್ದಾಳೆ. ಇವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಮಕ್ಕಳು ಏನಾದರೂ ಆಗಿಬಿಡುತ್ತಾರೆ. ಯಾರು ನೋಡಿಕೊಳ್ಳುತ್ತಾರೆ ಅವರನ್ನು? ಈ ಭಯಕ್ಕೆ ಚಿಕ್ಕಪ್ಪ ಚಿಕ್ಕಮ್ಮ ಕಳಿಸುತ್ತಿರಲಿಲ್ಲ. ಆದರೆ ಆ ಮನುಷ್ಯ ಹಠ ಮಾಡಿದ ತಕ್ಷಣ ಮೀನಾ ಆಂಟಿ ಏನು ಮಾತನಾಡದೆ ಅವನ ಹಿಂದೆ ಹೊರಟು ಹೋಗುತ್ತಿದ್ದಳು. ಸ್ವಲ್ಪ ಹೊತ್ತಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಕೂಡ ಸುಮ್ಮನಾಗುತ್ತಿದ್ದರು. ಆ ವಿಷಯದ ಬಗ್ಗೆ ಚರ್ಚೆ ಇರುತ್ತಿರಲಿಲ್ಲ. ನಾನು ಚಿಕ್ಕಪ್ಪನನ್ನು ಕೇಳಿದಾಗ ಅವರು, ನೀನು ದೊಡ್ಡವಳಾಗು, ನಿನಗೆ ಗೊತ್ತಾಗುತ್ತದೆ ಅಂತ ಹೇಳಿದರು. ಆದರೆ ಈಗ ನನಗೆ ಎಲ್ಲ ಅರ್ಥವಾಗುತ್ತಿದೆ. ಕೇವಲ ದೇಹ ಸುಖಕ್ಕಾಗಿ ಆ ಮನುಷ್ಯ ಹಠ ಮಾಡಿರುತ್ತಾನೆ. ಅವನು ಚೆನ್ನಾಗಿ ಕುಡಿದಿರುತ್ತಾನೆ. ಒಂದು ಹೆಣ್ಣಿನ ದೇಹ ಬೇಕಾಗಿರುತ್ತದೆ. ಅಕಸ್ಮಾತ್ ಮೀನಾ ಆಂಟಿ ಹೋಗಿಲ್ಲವಾದರೆ ಯಾರಾದರೂ ಹೊರಗಡೆ ಬೇರೆ ಹೆಣ್ಣಿನ ಜೊತೆ ಹೊರಟು ಹೋಗುತ್ತಾನೆ ಅಂತ. ಆಕೆಗೆ ಭಯ. ಹೆಂಡತಿ ಅಂದರೆ ಕೇವಲ ಹಾಸಿಗೆಯ ಮೇಲೆ ಮಲಗುವ ಒಂದು ಪ್ರಾಣಿ ಅಂತ ಪ್ರತಿ ಗಂಡಸರು ಅಂದುಕೊಳ್ಳುತ್ತಾರೆ. ಅದಕ್ಕೆ ಇವನು ನನ್ನನ್ನು ನೋಡಿದ ತಕ್ಷಣ ಅವನ ಕೈಯಾಗಲಿ ತುಟಿಗಳಾಗಲಿ ಸುಮ್ಮನೆ ಇರುವುದಿಲ್ಲ. ಯಾವಾಗಲೂ ನನಗೆ ಏನಾದರೂ ಮಾಡುತ್ತಲೇ ಇರುತ್ತಾನೆ. ಅವನನ್ನು ಕೋಪ ಮಾಡಿಕೊಳ್ಳುವುದಿಲ್ಲ. ಪ್ರತಿ ಗಂಡು ಜನ್ಮದ ಮೇಲೆ
ಕೋಪ ಬರುತ್ತಿದೆ ನನಗೆ. ಎಲ್ಲರೂ ಒಂದೇ. ಪದೇ ಪದೇ ಕಿಟಕಿಯಲ್ಲಿ ನೋಡುತ್ತಿದ್ದಾಳೆ. ಅವನು ಅಲ್ಲೇ ಕುಳಿತಿದ್ದಾನೆ. ಇವಳು ಇನ್ನೂ ಹೊರಗಡೆ ಹೇಗೆ ಹೋಗುತ್ತಾಳೆ? ಇವರಿಬ್ಬರು ಈ ರೀತಿ ಕಣ್ಣಾಮುಚ್ಚಾಲೆ ಆಟ ಆಡುತ್ತಿದ್ದಾರೆ. ಆದರೆ ಮನೆಯಲ್ಲಿ ವಿಕ್ರಮ್ ಅವರ ಅಜ್ಜಿ ಅಂದರೆ ಅವರ ಅಪ್ಪನ ಅಮ್ಮ ಬಂದಿದ್ದರು ಅವರ ರಿಸೆಪ್ಷನ್ಗೆ. ಅವರು ಇವರಿಬ್ಬರಿಗಾಗಿ ಒಂದು ಪೂಜೆಯನ್ನು ಇಟ್ಟುಕೊಂಡಿದ್ದಾರೆ. ಇವರಿಬ್ಬರಿಗೂ ಅದು ಗೊತ್ತಿಲ್ಲ. ಇಬ್ಬರಿಗೂ ಹೇಳಲು ಶಾಂತಿಯನ್ನು ಕಳಿಸುತ್ತಾರೆ. ಆದರೆ ಬಾಗಿಲು ಗಟ್ಟಿಯಾಗಿ ಹಾಕಿರುವುದನ್ನು ನೋಡಿ ಇಬ್ಬರೂ ಏನಾದರೂ ಜೊತೆಯಲ್ಲಿ ಇರಬಹುದು. ಸ್ವಲ್ಪ ಹೊತ್ತಾದ ಮೇಲೆ ಬರೋಣ. ಪೂಜೆ ಹೇಗಿದ್ದರೂ ಸಾಯಂಕಾಲ ಅಲ್ಲವೇ? ಇನ್ನೂ ಸಮಯ ಇದೆ ಅಂತ ಬಂದ ಶಾಂತಿ ಬಾಗಿಲನ್ನು ನೋಡಿಕೊಂಡು ಹೊರಟು ಹೋಗುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.